ಹೀಗೆ ಹಾಕಿದ 7 ಯೂಟ್ಯೂಬ್ ವಿಡಿಯೋಸ್ದಿಂದ ಅವರು ಪಡೆದಿದ್ದು 37.45 ಮಿಲಿಯನ್ ವೀಕ್ಷಣೆ. ಸೊ ಅದಕ್ಕೆ ಅವರಿಗೆ ಬಂದಿದ್ದು ಹತ್ತತ್ರ 19 ಲಕ್ಷ ರೂಪಾಯಿ. ಇರ್ಲಿ, ಇವಾಗ ಗಿಲ್ಲಿಯವರು ಬಿಗ್ ಬಾಸ್ ಅಲ್ಲಿ ಎಷ್ಟು ಸಂಭಾವನೆ ಪಡಿತಿದ್ದಾರೆಂದು ನೋಡೋಣ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡ್ ನಿರ್ದೇಶಕರಾಗಬೇಕೆಂದು ಕನಸು ಹೊಂದಿ ಅದಕ್ಕೆ ಅವಕಾಶ ಸಿಗದಿದ್ದಾಗ ಸ್ವಂತ ಟ್ಯಾಲೆಂಟ್ ಇಂದ ಬೆಳೆದು ನಮಗೆಲ್ಲ ನಗುವಿಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ನಮ್ಮನ್ನೆಲ್ಲ ಮನರಂಜಿಸುತ್ತಾ ಇಡೀ ಬಿಗ್ ಬಾಸ್ ಅವರಿಂದ ನಡೆದಿದೆಯೇನೋ ಅನ್ನೋ ಹಾಗೆ ಆಟವಾಡುತ್ತಿರುವ ಬಿಗ್ ಬಾಸ್ ಮನೆಯ ಧೀರ ಶೂರ ಕರ್ಣನಾದ ಗಿಲ್ಲಿಯವರ ಬಗ್ಗೆ. ಹೌದು, ಇಷ್ಟೆಲ್ಲ ಹೆಸರು ಮಾಡಿದ ಗಿಲ್ಲಿಯವರು ಬೆಳೆದು ಬಂದ ದಾರಿಯ ಬಗ್ಗೆ ಸ್ವಲ್ಪ ಹೇಳ್ಬೇಕಲ್ವಾ. ನೀವೆಲ್ಲ ನೋಡಿರುವ ಗಿಲ್ಲಿಯವರು ಪ್ರಾರಂಭ ಮಾಡಿದ್ದು ಯೂಟ್ಯೂಬ್ ಇಂದ. ಇವಾಗ ಅವರು ಯೂಟ್ಯೂಬ್ ಇಂದ ಗಳಿಸಿದ್ದೆಷ್ಟೆಂದು ನೋಡೋಣ. ಗಿಲ್ಲಿಯವರು ನಿರ್ದೇಶನ ಮಾಡಿ ನಟನೆ ಮಾಡಿ ಬೇರೆಯವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಕಿದ್ದು ಕೇವಲ 7 ವಿಡಿಯೋಗಳು ಮಾತ್ರ. ಆದ್ರೆ ಆ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿರೋದು ಒಟ್ಟಾರೆ 14 ವಿಡಿಯೋಗಳು. ಆದ್ರೆ ಹಾಕಿರೋ 7 ವಿಡಿಯೋಸ್ಗಳು ನಿಮ್ಮ ರೀತಿ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕಿರೋ ವಿಡಿಯೋಸ್ಗಳಲ್ಲ ಕಣ್ರಿ. ಅವು ಡೈರೆಕ್ಟ್ ಆಗಿ ಲೈವ್ ಮಾಡಿರೋ ವಿಡಿಯೋಸ್ಗಳು. ಈ ರೀತಿ ಲೈವ್ ವಿಡಿಯೋಸ್ಗಳನ್ನ ಇಡೀ ಕರ್ನಾಟಕದಲ್ಲಿ ಇವರೇ ಮೊದಲು ಮಾಡಿದ್ದು. ಇನ್ನೂ ಯಾರು ಟ್ರೈ ಕೂಡ ಮಾಡಿಲ್ಲ. ಹೀಗೆ ಇವರು ಮೊದಲು ಹಾಕಿದ ವಿಡಿಯೋ ಆನ್ಲೈನ್ ಲವ್ ಅಂತ. ಅದಕ್ಕೆ ಯಾವುದೇ ರೀತಿ ಥಂಬ್ನೇಲ್ ಬಳಸಿಲ್ಲ, ಎಡಿಟ್ ಬಳಸಿಲ್ಲ, ರಾ ವಿಡಿಯೋಸ್ ಹಾಕಿ ಅದಕ್ಕೆ ಬಂದ ವೀಕ್ಷಣೆ ಎಷ್ಟು ಗೊತ್ತಾ? 5.1 ಮಿಲಿಯನ್ ವೀಕ್ಷಣೆ, ಅಂದ್ರೆ 51 ಲಕ್ಷ ವೀಕ್ಷಣೆ. ರಾ ವಿಡಿಯೋಸ್ ಹಾಕಿ ಕರ್ನಾಟಕದಲ್ಲಿ ಯಾರಾದ್ರೂ 5.1 ಮಿಲಿಯನ್ ವೀಕ್ಷಣೆ ಗಳಿಸಿದ್ದಾರಾ? ಹೀಗೆ ಅದೇ ವರ್ಷ ಅಂದರೆ 2021ರಲ್ಲಿ ರಾಮಾಚಾರಿ ವಿಡ್ಸ್ ಮಾರ್ಗ್ರೆಟ್ ಅಂತ, ಇದು ಕೂಡ ಲೈವ್ ವಿಡಿಯೋನೇ. ಇದಕ್ಕೆ ಸಿಕ್ಕಿದ್ದು 3.8 ಮಿಲಿಯನ್ ವೀಕ್ಷಣೆ, ಅಂದರೆ 38 ಲಕ್ಷ ವೀಕ್ಷಣೆ. ಹೀಗೆ ಅದೇ ವರ್ಷ 2021ರಲ್ಲಿ ಟಿಕ್ ಟಾಕ್ ತೀಟೆ ಅನ್ನೋ ಗಂಡ ಹೆಂಡರ ಜಗಳದ ಬಗ್ಗೆ ಲೈವ್ ವಿಡಿಯೋಸ್. ಇದಕ್ಕೆ ಸಿಕ್ಕಿದ್ದು 3.1 ಮಿಲಿಯನ್ ವೀಕ್ಷಣೆ, ಅಂದರೆ 31 ಲಕ್ಷ ವೀಕ್ಷಣೆ. ನಂತರ ಸ್ವಲ್ಪ ವಿಡಿಯೋಸ್ ಕ್ವಾಲಿಟಿನ ಚೆನ್ನಾಗಿ ಮಾಡಿಕೊಂಡು ಥಂಬ್ನೇಲ್ ಮಾಡಿ ಹಾಕಿದ್ದು PO2 ಅಂತ. ಇದಕ್ಕೆ ಬಂದ ವೀಕ್ಷಣೆ 4.1 ಮಿಲಿಯನ್ ವೀಕ್ಷಣೆ, ಅಂದರೆ 41 ಲಕ್ಷ ವೀಕ್ಷಣೆ. ಹೀಗೆ 2022ರಲ್ಲಿ ಅವರ ಲೈಫ್ ಚೇಂಜ್ ಮಾಡಿದಂತ ವಿಡಿಯೋ ಅದು ನಲ್ಲಿ ಮೂಳೆ. ಅದಕ್ಕೆ ಬಂದ ವೀಕ್ಷಣೆ 10 ಮಿಲಿಯನ್, ಅಂದರೆ 1 ಕೋಟಿ ವೀಕ್ಷಣೆ. ಈ ಒಂದು ವಿಡಿಯೋದಿಂದಾನೇ ಇವರು ಯಾರು, ಇವರ ಗತ್ತು ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದ್ದು. ಇದರಿಂದ ಸಾಕಷ್ಟು ಹೆಸರು ಮಾಡಿದ ಗಿಲ್ಲಿಯವರು ನೆಕ್ಸ್ಟ್ ಹಾಕಿದ ವಿಡಿಯೋ ರಾಂಗ್ ಸೈಡ್ ರಂಗನಾಥ್ ಅಂತ. ಅದಕ್ಕೆ ಬಂದ ವೀಕ್ಷಣೆ 6.5 ಮಿಲಿಯನ್ ವೀಕ್ಷಣೆ, ಅಂದರೆ 65 ಲಕ್ಷ ವೀಕ್ಷಣೆ. ಹೀಗೆ ಮಾಡ್ತಾ ಅವರ ಕೊನೆಯ ಯೂಟ್ಯೂಬ್ ವಿಡಿಯೋ 2024ರಲ್ಲಿ ರೋಲೆಕ್ಸ್ ರಾಜಣ್ಣ ಅಂತ. ಈ ವಿಡಿಯೋಗೆ 4.2 ಮಿಲಿಯನ್ ವೀಕ್ಷಣೆ, ಅಂದರೆ 42 ಲಕ್ಷ ವೀಕ್ಷಣೆ. ಹೀಗೆ ಹಾಕಿದ 7 ಯೂಟ್ಯೂಬ್ ವಿಡಿಯೋಸ್ದಿಂದ ಅವರು ಪಡೆದಿದ್ದು 37.45 ಮಿಲಿಯನ್ ವೀಕ್ಷಣೆ. ಸೊ ಅದಕ್ಕೆ ಅವರಿಗೆ ಬಂದಿದ್ದು ಹತ್ತತ್ರ 19 ಲಕ್ಷ ರೂಪಾಯಿ. ಹೀಗೆ ಯೂಟ್ಯೂಬ್ ವಿಡಿಯೋಸ್ ಮುಖಾಂತರ ಖ್ಯಾತಿ ಹೊಂದಿದ ಗಿಲ್ಲಿಯವರು ಮೊದಲು ಸೆಟ್ ಬಾಯ್ ಆಗಿ ಕೂಡ ಕೆಲಸ ಮಾಡಿದ್ದರ ಪರಿಣಾಮವಾಗಿ ಯೋಗರಾಜ್ ಭಟ್ ಸರ್ ಅವರ ಪರಿಚಯದಿಂದ ಕಾಮಿಡಿ ಕಿಲಾಡಿಗಳಿಗೆ ಆಡಿಷನ್ ಕೊಡೋಕೆ ಹೇಳಿದ್ರಂತೆ. ಹೀಗೆ ಆಡಿಷನ್ ಕೊಟ್ಟ ಗಿಲ್ಲಿಯವರಿಗೆ 8 ತಿಂಗಳ ನಂತರ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಕಾಲ್ ಬಂತಂತೆ. ಹೀಗೆ ಕಾಮಿಡಿ ಕಿಲಾಡಿಗಳಲ್ಲಿ ಪ್ರಾಪರ್ಟಿ ಕಾಮಿಡಿ ಮುಖಾಂತರ ಇನ್ನೇನೋ ಹೊಸದನ್ನ ಮಾಡಿ ಇನ್ನೂ ಹೆಚ್ಚಿನದಾಗಿ ಇಡೀ ಕರ್ನಾಟಕದ ಮನಸ್ಸುಗಳನ್ನ ಗೆದ್ದಿದ್ರು ಈ ಗಿಲ್ಲಿಯವರು. ಹೀಗೆ ಮುಂದೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಕೂಡ ತಮ್ಮ ಡಿಫರೆಂಟ್ ಆದ ಕಲೆಯ ಮುಖಾಂತರ ಜನರಿಗೆ ಇನ್ನೂ ಹತ್ತಿರವಾದ್ರು. ಈ ಮನುಷ್ಯನ ಇನ್ನೊಂದು ತಾಕತ್ ಏನ್ ಗೊತ್ತಾರೆ? ಈ ಮನುಷ್ಯ ಯಾರೊಟ್ಟಿಗೆ ಆಕ್ಟಿಂಗ್ ಮಾಡ್ತಾನೋ ಅವರನ್ನು ಕೂಡ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಯಶು ಅವರನ್ನ ಬೆಳಕಿಗೆ ತಂದ್ರು ಈ ವ್ಯಕ್ತಿ. ಅವಾಗ ಕೂಡ ಇಡೀ ಕರ್ನಾಟಕ ಇವರ ಜೋಡಿ ಸೂಪರ್ ಅಂತ ಕಮೆಂಟ್ಸ್ ಹಾಕಿದ್ದೇ ಹಾಕಿದ್ದು.
ನಂತರ ಗಗನ. ನನ್ನ ಪ್ರಕಾರ ಇವರು ಇಡೀ ಕರ್ನಾಟಕಕ್ಕೆ ಪರಿಚಯವಾಗಿದ್ದು ಗಿಲ್ಲಿ ಅವರಿಂದಾನೆ. ಆದ್ರೆ ಗಗನ ಗಿಲ್ಲಿಯವರಿಗೆ ಯಾವ ರೀತಿ ಟ್ರೀಟ್ ಮಾಡಿದ್ರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಈ ಮಹಾತಾಯಿ ಡ್ರೋನ್ ಪ್ರತಾಪ್ ಅವರಿಗೆ ಕೊಟ್ಟಷ್ಟು ರೆಸ್ಪೆಕ್ಟ್ ಈ ಗಿಲ್ಲಿ ಅವರಿಗೆ ಕೊಡ್ಲಿಲ್ಲ. ಹೀಗೆ DKD ಮತ್ತು 3-4 ಮೂವಿಗಳಲ್ಲಿಯೂ ಕೂಡ ನಟನೆ ಮಾಡಿದ ಗಿಲ್ಲಿಯವರಿಗೆ ಯಾವುದೇ ಅವಕಾಶಗಳು ಸಿಗದ ಕಾರಣ ತಮ್ಮ ಊರಿನಲ್ಲಿ ಜಮೀನಿನಲ್ಲಿ ಕೆಲಸದಲ್ಲಿ ತೊಡಗಿದ್ರು. ಆವಾಗ ಬಂದಿದ್ದೇ ಈ ಬಿಗ್ ಬಾಸ್ ಅನ್ನೋ ಆಫರ್. ಇವಾಗ ಬಿಗ್ ಬಾಸ್ ಅಲ್ಲಿ ತಮಗೆ DKDಯಲ್ಲಿ ಮೊದಲೇ ಪರಿಚಯವಿದ್ದ ಕಾವ್ಯಾರವರೊಟ್ಟಿಗೆ ಕಂಟೆಂಟ್ ಮಾಡುತ್ತಿರುವ ಗಿಲ್ಲಿ ಮತ್ತು ಕಾವ್ಯಾರವರು ಇಡೀ ಕರ್ನಾಟಕದ ಮೆಚ್ಚುಗೆಯ ಜೋಡಿಯಾಗಿದ್ದಾರೆ. ಆದ್ರೆ ಈ ಹುಡುಗಿಯರಿಗೆ ಯಾವ ರೀತಿ ಹುಡುಗ ಇಷ್ಟ ಆಗ್ತಾನಂತ ದೇವ್ರಿಗೇ ಗೊತ್ತು. ಗಿಲ್ಲಿನ್ ಮಾತ್ರ ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಆದ್ರೆ ಅವ್ರೇನೇ ಅಂದ್ರು ಹೇಗೆ ವರ್ತಿಸಿದ್ರು ಈ ಮನುಷ್ಯ ಅವ್ರ ಸಪೋರ್ಟಿಗೆ ನಿಲ್ಲೋದು ಮಾತ್ರ ಬಿಡೋದೇ ಇಲ್ಲ. ಇರ್ಲಿ, ಇವಾಗ ಗಿಲ್ಲಿಯವರು ಬಿಗ್ ಬಾಸ್ ಅಲ್ಲಿ ಎಷ್ಟು ಸಂಭಾವನೆ ಪಡಿತಿದ್ದಾರೆಂದು ನೋಡೋಣ. ನನಗೆ ಗೊತ್ತಿರುವ ಕೆಲವೊಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ನ ಕೇಳಿದಾಗ ಅವರು ಹೇಳಿದ್ದು ಎಕ್ಯುರೇಟ್ ಆಗಿ ಹೇಳೋಕಾಗೋದಿಲ್ಲ. ಆದ್ರೆ ಇವರು ಮೊದಲು ಮಾಡಿದ ರಿಯಾಲಿಟಿ ಶೋಗಳನ್ನ ನೋಡಿದ್ರೆ 1 ವಾರಕ್ಕೆ 1 ಲಕ್ಷದಿಂದ 1.5 ಲಕ್ಷ ತಗೋಬಹುದಂತೆ. ಸೊ ಏನೇ ಆಗ್ಲಿ, ಗಿಲ್ಲಿಯವರು ಇನ್ನೂ ಚೆನ್ನಾಗಾಡಿ ಬಿಗ್ ಬಾಸ್ ಗೆದ್ದು ಬರಲೆಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ. ಮುಂದೆ ಯಾವ ರೀತಿ ವಿಡಿಯೋಸ್ಗಳು ಬೇಕಂತ ಕಮೆಂಟ್ ಹಾಕಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.